ಯಾವ ಜನ್ಮದ ಸುಕೃತ ಪುಣ್ಯದ ಫಲವು ಇವತ್ತು ನಮ್ಮ ಈ ಪುಣ್ಯ ಗ್ರಾಮದಲ್ಲಿ ಹನುಮಾನ ದೇವರ ಓಕಳಿ ಕೊಂಡದ ಪೂಜೆಯ ನಿಮಿತ್ತ ಕಾರವಿಣ್ಣೆಯ ಪ್ರಯುಕ್ತವಾಗಿ ಇಲ್ಲಿ ಸೇರಿರುವಂಥ ಈ ಸಭಾ ಎಂಥದ್ದಿದೆ ಅಂದರೆ ವಿದ್ವಾಂಸೋ ಕವಿಯೋ ನಾಟ್ಯಂ ಗಾಯಕೋ ಪರಿಹಾಸಕ ಇತಿಹಾಸ ಪುರಾಣ ಇಚ್ಛ ಸಭಾ ಸಪ್ತಾಂಗ ಪುಣ್ಯಲಕ್ಷಣ ಎನ್ನುವ ಶ್ರುತಿವಾಣಿಯಂತೆ ಸಪ್ತ ಲಕ್ಷಣಗಳಿಂದ ಕೂಡಿರುವಂಥ ಈ ಸಭಾ. ಈ ಮಹಾನ್ ಸಭೆಯಲ್ಲಿ ಮಹಾನ್ ಸಾಧು ಸತ್ಪುರುಷರಿದ್ದಾರೆ, ಮಹಾನ್ ಯೋಗಿಗಳಿದ್ದಾರೆ, ಶಾಸ್ತ್ರಕಾರಿದ್ದಾರೆ, ವಚನಕಾರಿದ್ದಾರೆ, ಕವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಪುರಾಣ ಬಲ್ಲವರಿದ್ದಾರೆ, ರಾಗ ಬಲ್ಲವರಿದ್ದಾರೆ, ತಾಳ ಬಲ್ಲವರಿದ್ದಾರೆ, ಗಾಯಕರಿದ್ದಾರೆ ಮತ್ತು ಹಾಸ್ಯಗಾರರು ತುಂಬಿಕೊಂಡಿದ್ದಾರೆ. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತರಾದ ಮಹಾನುಭಾವರು ಇವತ್ತು ಈ ಪುಣ್ಯಸ್ಥಾನದಲ್ಲಿ ಸಮ್ಮಿಳಿತರಾಗಿದ್ದೀರಿ. ಇಂಥ ಈ ಪುಣ್ಯಸ್ಥಾನದಲ್ಲಿ ಇವತ್ತು ನಾವು ಮಾಡತಕ್ಕಂಥ ಈ ಕಲಾ ಸೇವೆ ಯಾವುದೆಂದರೆ ನಿಮ್ಮೂರಿನವರೇ ಆದಂಥ ವೇದಮೂರ್ತಿ ತಿಪ್ಪಯ್ಯ ಸ್ವಾಮಿ ಮಠಪತಿಯವರ ನೇತೃತ್ವದಲ್ಲಿ ಕೈಗೊಳ್ಳಲಾಗುತ್ತಿರುವಂಥ ನಿಜಗುಣ ಶಿವಯೋಗಿ ಎನ್ನುವಂಥ ಐತಿಹಾಸಿಕ ನಾಟಕ. ಆತ್ಮೀಯರೇ, ಸಚ್ಚಿದಾನಂದ ಸ್ವರೂಪಿ ಅಂತ ಪರಮಾತ್ಮ ಏಕಮೇವ ದ್ವಿತೀಯಂ ಅನ್ನುವಂಥ ಶ್ರುತಿವಾಣಿಯಂತೆ ತಾನು ಒಬ್ಬನೇ ಇದ್ದರೂ ಕೂಡ ತನ್ನ ಲೀಲಾ ವಿನೋದಕ್ಕಾಗಿ ಜಗತ್ತನ್ನು ನಿರ್ಮಾಣ ಮಾಡಿ ಸಕಲ ಚರಾಚರ ಜೀವರಾಶಿಗಳನ್ನು ಸಟ್ಟಿಗೈದು ಈ ಜಗದ ಜೀವಿಗಳು ಅಜ್ಞಾನದಲ್ಲಿ ಲೋಲಾಡುತ್ತಿರುವಾಗ ಪಾಮರ ಜೀವಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಆ ಪರಾತ್ಪರ ಪರವಸ್ತು ಅಂತ ಪರಬ್ರಹ್ಮ ಪರಶಿವನೇ ಶಂಕರನೇ ಶಂಕರಾಚಾರ್ಯಾಗಿ, ಶಂಕರಾಚಾರ್ಯ ಶ್ರೀಮನ್ ನಿಜಗುಣರಾಗಿ, ಶ್ರೀಮನ್ ನಿಜಗುಣರ ಸದ್ಗುರು ಸಿದ್ಧಾರೂಢರಾಗಿ ಅವತರಿಸಿ ಲೋಕ ಪಾವನ ಮಾಡಿರುವುದು ತಮಗೆಲ್ಲ ವೇದ್ಯವಾದ ಕಾರಣ. ಯಥಾರ್ಥವಂತ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಲು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಹೀಗೆ ಹಲವು ಮಾರ್ಗಗಳು ಇದ್ದರೂ ಕೂಡ ಯಥಾರ್ಥವಂತ ಬ್ರಹ್ಮಜ್ಞಾನ ಮಾತ್ರ ಒಂದೇ ಆಗಿದೆ. ಇಂಥ ಬ್ರಹ್ಮಜ್ಞಾನವನ್ನು ಲೋಕಕ್ಕೆ ಸಾರಿ ಜಗವನ್ನು ಪಾವನ ಮಾಡಿರುವಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪೂರ್ವಾಶ್ರಮದ ಚರಿತ್ರೆಯನ್ನು ಬಣ್ಣಿಸುವಂಥ ಈ ನಮ್ಮ ಐತಿಹಾಸಿಕ ನಿಜಗುಣ ಶಿವಯೋಗಿ ನಾಟಕ ಇದು ಸ್ತುತಿಪರವಾದರೂ ಕೂಡ ನಮ್ಮ ಕಂಪನಿಯಲ್ಲಿ ನಾವು ಇನ್ನೂ ಅಲ್ಪಮತಿಗಳಿದ್ದ ಕಾರಣ ನಾವು ಮಾಡ್ತಕ್ಕಂಥ ಈ ಕಲಾ ಸೇವೆಯಲ್ಲಿ ತಾಳದೋಷ ಆಗಬಹುದು, ರಾಗದೋಷ ಆಗಬಹುದು ಮತ್ತು ವ್ಯಾಕರಣ ದೋಷವೂ ಆಗಬಹುದು. ಕಾರಣ ಹಂಸ ಕ್ಷೀರಣೆ ಅಂದರೆ ಯಾವ ಪ್ರಕಾರ ಪಕ್ಷಿ ಮುಂದೆ ಹಾಲನ್ನು ನೀರನ್ನು ಕೂಡಿಸಿದ್ದರೆ ಅದು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಹೇಗೆ ಬಿಟ್ಟು ಬಿಡುತ್ತದೆಯೋ ಅದರಂತೆ ತಂದೆ ತಾಯಿಗಳ ಅಂತ ತಾವು ನಾವು ಮಾಡತಕ್ಕಂಥ ಈ ಕಲಾ ಸೇವೆಯಲ್ಲಿ ಆಗತಕ್ಕಂಥ ಲೋಪದೋಷಗಳನ್ನು ಮನೆಯಲ್ಲಿ ನಿಮ್ಮ ಮುದ್ದು ಮಕ್ಕಳು ತಪ್ಪು ಮಾಡಿದಾಗ ಹೇಗೆ ಅವರ ತಪ್ಪನ್ನು ಮನ್ನಿಸಿ ಆನಂದದಿಂದ ಅಪ್ಪಿ ಮುದ್ದಾಡಿದರು ಅದರಂತೆ ನಮ್ಮ ತಪ್ಪುತೊಡೆಗಳನ್ನು ಮನ್ನಿಸಿ ನಮ್ಮ ತೊದಲ್ನುಡಿಗಳನ್ನು ಆಡಿಸಿ ನಮಗೆ ತಾವೆಲ್ಲ ತಂದೆ ತಾಯಿಗಳು ಆಶೀರ್ವಾದ ಮಾಡಬೇಕಾಗಿ ಶಿರವಾಗಿ ಬೇಡಿಕೊಳ್ಳುತ್ತೇವೆ. ನನ್ನ ಈ ಸಾಕಾರ ರೂಪವನ್ನು ಕಂಡು ನಾನು ಯಾರೆಂದು ಪ್ರಶ್ನೆ ಮಾಡಿರಲಿಲ್ಲ. ನಾನು ಆ ಹೃದಯಗಿರಿಯ ಒಡೆಯ ಜಡೆಯಲ್ಲಿ ಗಂಗೆ ಹೇಳು ಗಂಗಾಧರ ಮುಕುಟದಲ್ಲಿ ಚಂದ್ರಮ ಧರಿಸಿದ ನಾನು ಚಂದ್ರಶೇಖರ ಈ ಬಣಿಗಳನ್ನಂತ ನಾನು ಮುಕ್ಕಣ್ಣ ಈ ಲೋಕದ ಮಿತ್ರ ಪರಾತ್ಪರ ಪರವಸ್ತು ಅಂತ ಪರಬ್ರಹ್ಮ ಪರಶಿವನೇ ನಾನಿರ್ತೀನಿ. ನೀವಿರುವೆ ಆ ಕೈಲಾಸವನ್ನು ಬಿಟ್ಟು ಈ ಮೂಲಕಕ್ಕೆ ಬರಬೇಕು. ಕಾರಣ ಏನ್ರಿ? ನಾನು ಕೈಲಾಸವನ್ನ ಬಿಟ್ಟು ಈ ಭೂಮಿಗೆ ಬರ್ಲಿಕ್ಕೆ ಏನು ಕಾರಣ? ನೋಡು, ಕಾರಣ ಹೇಳಿದ್ರೆ ಕಾರ್ಯ ಆಗುದಿಲ್ಲ. ನಾನು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನು ಕಾರಣ? ಹಾಗಾದ್ರೆ ಕೇಳು.
ಮೈಸೂರು ಸಮೀಪದ ಕೊಳ್ಳೇಗಾಲ ಪ್ರಾಂತವನ್ನು ನಿಜಗುಣ ಮಹಾರಾಜನು ಪರಿಪಾಲಿಸುತ್ತಾನೆ. ಆತನು ಸಕಲ ಸದ್ಗುಣಗಳಿಂದ ಸಂಪನ್ನನಾಗಿದ್ದು ಆತರಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ. ಕಾರಣ ಪ್ರಪಂಚ ಮೋಹದಲ್ಲಿ ಮುಳುಗಿರುವಂತಹ ನಿಜಗುಣನಿಗೆ ವೀರ ವೈರಾಗ್ಯವನ್ನು ತೊಡಿಸಿ ಆತನಿಂದ ಲೋಕ ಕಲ್ಯಾಣ ಮಾಡಿಸುವುದಕ್ಕಾಗಿ ನಾನು ನನ್ನ ಕೈಲಾಸವನ್ನು ಬಿಟ್ಟು ಈ ಭೂಮಿಗೆ ಬಂದಿರುವೆನು. ಇನ್ನು ಮೇಲೆ ನಾನು ಆ ನಿಜಗುಣಿರುವಂತಹ ಸ್ಥಳಕ್ಕೆ ತೆರಳುತ್ತೇನೆ. ನಿನಗೆ ಕಲ್ಯಾಣವಾಗಲಿ.
ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರ, ಭೋ ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರ, ನಾನು ಮತ್ತು ನನ್ನಂತೆ ಈ ಮಾನವ ವೇಷವನ್ನು ತೊಡಿಸಿ ತೋರ್ಪಡಿಸುತ್ತಿರುವಂಥ ಈ ನಿನ್ನ ನಾಟ್ಯ ರಂಗಸ್ಥಳದ ಪಂಜರವು ಇದೇನು? ತಂದೆ, ಇದನ್ನು ಯಾಕೆ ನಿರ್ಮಾಣ ಮಾಡಿದಿ? ಈ ಪಂಜರದಲ್ಲಿ ಅಥವಾ ಜೈಲಿನಲ್ಲಿ, ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನುವಂಥ ಈ ಪಂಚಮಹಾಭೂತಗಳ ರಂಗಸ್ಥಳದಲ್ಲಿ 84 ಲಕ್ಷ ಜೀವರಾಶಿಗಳೆಲ್ಲ ಹೀಗೆ ದೃಶ್ಯ ಮತ್ತು ಹೀಗೆ ಅದೃಶ್ಯ ಆಗುತ್ತಾ ತಾವು ಮಾಡಿದ ಪಾಪವನ್ನು ತೀರಿಸಿಕೊಳ್ಳುತ್ತಿರುವ. ಅದು ಹೇಗೆಂದರೆ, ಯಾರು ದೀರ್ಘಕಾಲದಿಂದ ಗಿಡಗಂಟಿ ಬಳ್ಳಿಗಳಾಗಿ ಅವರು ನಿತ್ತಲ್ಲೇ ನಿತ್ತು ಬಿಂಟಿರುವರು. ಯಾರು ಯಾರು ನರಿ, ನಾಯಿ, ಹಂದಿಗಳಾಗಿ ಊರ ಹೊರಬೇಲಿ ಇಲ್ಲಿರುವ ಹೊಲಸನ್ನೇ ತಿಂದು ತಿಂದು ತಾವು ಮಾಡಿದ ಪಾಪವನ್ನು ತೀರಿಸಿಕೊಳ್ಳುತ್ತಿರುವರು. ಯಾರು ಹುಳ ಹುಪ್ಪಡಿ, ಕಾಗಿ ಗೂಗಿ ರಣಹದ್ದುಗಳಾಗಿ ಜಗತ್ತಿನ ಮೇಲೆ ಸತ್ತು ಬಿದ್ದಿರುವ ಕೊಳಿತ ಮಾಂಸಾದಿಗಳನ್ನೇ ತಿನ್ನುತ್ತಾ ತಾವು ಮಾಡಿದ ಪಾಪವನ್ನು ತೀರಿಸಿಕೊಳ್ಳುತ್ತಿರುವರು. ಯಾರು ಯಾರು ಮೀನು, ಮೊಸಳಿ, ಜಲಚರ ರೂಪಗಳನ್ನು ಧರಿಸಿ ನಿರಂತರವಾಗಿ ನೀರಿನಲ್ಲಿ ಹರಿದು ಬರುತ್ತಿರುವಂಥ ಆ ಹೊಲಸನ್ನೇ ತಿಂದು ತಿಂದು ತಾವು ಮಾಡಿದ ಪಾಪದ ಕೊಳೆಯನ್ನು ತೊಳೆದುಕೊಳ್ಳುತ್ತಿರುವರು. ಹೀಗೆ ಹೀಗೆ ಯಾರ್ಯಾರು ಯಾವ್ಯಾವ ಥರದ ಪಾಪಗಳನ್ನು ಮಾಡಿರುವರೋ ಆ ಪಾಪದಿಂದ ಅವರನ್ನು ಬಿಡುಗಡೆ ಮಾಡಿ ಎಲ್ಲಕ್ಕೂ ಶ್ರೇಷ್ಠವಾಗಿರುವಂಥ, ಎಲ್ಲಕ್ಕೂ ಅಧಿಕವಾಗಿರುವಂಥ ಈ ಮನುಷ್ಯ ಜನ್ಮವನ್ನು ಆ ಕೈಲಾಸಪತಿಯು ನಮಗೆ ಕರುಣೆಯಿಂದ ಕರುಣಿಸಿದ್ದಾನೆ ಪುಣ್ಯಾತ್ಮರೇ. ಯಾಕೆಂದರೆ ಈ ಮನುಷ್ಯ ಜನ್ಮ ಇದು ಹುಟ್ಟಿ ಬರುವುದೇ ದುರ್ಲಭ. ಜಂತೂನಾಂ ನರಜನ್ಮ ದುರ್ಲಭ ಅಂತ ಹೇಳಿದ್ದಾರೆ ಶಂಕರಾಚಾರ್ಯ ಗುರುಗಳು. ಅದಕ್ಕಾಗಿ ಆ ಶ್ರುತಿವಾಣಿಯಂತೆ ಈ ಮನುಷ್ಯ ಜನ್ಮ ಇದು ಹುಟ್ಟಿ ಬರುವುದೇ ದುರ್ಲಭ. ಯಾಕೆ ದುರ್ಲಭ ಅಂತ ಕೇಳಿದರೆ, ಅತಿ ಪುಣ್ಯವನ್ನು ಮಾಡಿದರೆ ಈ ಮನುಷ್ಯ ಜನ್ಮ ಬರುವುದಿಲ್ಲ ಪುಣ್ಯಾತ್ಮರೇ. ಅತಿ ಪಾಪವನ್ನು ಮಾಡಿದರೆ ಈ ಮನುಷ್ಯ ಜನ್ಮ ಬರುವುದಿಲ್ಲ. ಅತಿ ಪಾಪವನ್ನು ಮಾಡಿದರೆ ಪಶು ಪಕ್ಷ ಕ್ರಿಮಿಕೀಟ ಇಂತಿಂಥ ಹೀನ ಜನ್ಮದಲ್ಲಿ ಜನ್ಮವೆತ್ತಿ ಬರಬೇಕಾಗುವುದು. ಅತಿ ಪುಣ್ಯನ್ನು ಮಾಡಿದರೆ ಸ್ವರ್ಗಾದಿ ಭೋಗಗಳು, ಇಂದ್ರ ಪದವಿ, ಬ್ರಹ್ಮ ಪದವಿ, ಉತ್ತಮವಾದಂತಹ ದೇವತೆಗಳ ಜನ್ಮಗಳು ಸಹ ಬಂದರೂ ಬರಬಹುದು. ಆದರೆ ಪಾಪ ಮತ್ತು ಪುಣ್ಯ ಇವೆರಡೂ ಸರಿಸಮವಾಗಿರಬೇಕು, ಅಂದರೆ ಮಾತ್ರ ಈ ಮನುಷ್ಯ ಜನ್ಮ ಬರುತ್ತಿದೆ ಪುಣ್ಯಾತ್ಮರೇ. ಅದಕ್ಕಾಗಿ ಈ ಮನುಷ್ಯ ಜನ್ಮ ಬರುವುದೇ ದುರ್ಲಭ ಅಂತ ಹೇಳಿದ್ದಾರೆ. ನಮ್ಮ ನಿಮ್ಮೆರ ಬಹುಜನ್ಮದ ಪುಣ್ಯದ ಫಲದಿಂದ ಈ ಮನುಷ್ಯ ಜನ್ಮವನ್ನು ಆ ಕೈಲಾಸಪತಿಯು ನಮಗೆ ಕರುಣೆಯಿಂದ ಕರುಣಿಸಿದ್ದಾನೆ ಪುಣ್ಯಾತ್ಮರೇ. ನಾವು ಇದರ ಸದುಪಯೋಗ ಮಾಡಿಕೊಳ್ಳಬೇಕಾಗಿದೆ. ಅದು ಹೇಗೆಂದರೆ, ನಾನು ಯಾರಿದ್ದೇನೆ, ಈ ತೋರುತ್ತಿರುವಂತಹ ಈ ಜಗತ್ತಂದ್ರೆ ಇದೇನು, ಪರಮಾತ್ಮ ಅಂದ್ರೆ ಯಾರು, ಜೀವಾತ್ಮ ಅಂದ್ರೆ ಯಾರು, ನಾನು ಆತ್ಮಜ್ಞಾನವನ್ನು ಮಾಡಿಕೊಂಡು ನಾನು ಯಾರಿದ್ದೇನೆ ಅನ್ನುವಂಥ ಈ ಉದ್ಧಾರ ಮಾಡಿಕೊಳ್ಳಬೇಕಾಗಿದೆ. ಅದನ್ನು ಬಿಟ್ಟು ನಾವು ಈ ಮನುಷ್ಯ ಜನ್ಮದ ದುರುಪಯೋಗ ಮಾಡಿಕೊಳ್ಳುತ್ತಿದ್ದೇವೆ. ಅದು ಹೇಗೆಂದರೆ, ಎಷ್ಟೋ ಜನರು ಅಗರ್ಭ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿ ಸಕ್ಕರೆ ತುಪ್ಪವನ್ನೇ ಸವಿದುಣ್ಣುತ್ತಿದ್ದರು, ಆ ಭಗವಂತನ ಚಿಂತೆಯನ್ನು ಮಾಡದೇ ಇರುವರು. ಇನ್ನು ಕೆಲವರು ಕಡು ಬಡವರ ಹೊಟ್ಟೆಯಲ್ಲಿ ಹುಟ್ಟಿ ಪಡಬಾರದಂಥ ಕಷ್ಟವನ್ನು ಪಡುತ್ತಿದ್ದರು, ಆದರೂ ಆ ಪರಮಾತ್ಮನ ಸ್ಮರಣೆ
ಸ್ಮರಣೆಯನ್ನು ಮಾಡದೇ ಇರುವರು. ಇನ್ನು ಕೆಲವರು ಕೈಕಾಲ್ ಕಣ್ಣು ಕಿವಿಗಳನ್ನು ಕಳೆದುಕೊಂಡು ಗಿನ್ನಿ ರೋಗ ಹತ್ತಿ ಬಳಲುತ್ತಾ ಸಾಯುವಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಆ ಕಂತುಪಿತನ ಚಿಂತೆಯನ್ನು ಮಾಡದೇ ಇರುವರು. ಏನೇ ಇರಲಿ, ಆ ನನ್ನ ದಾತಾರನ್ನು ದಯಪಾಲಿಸುತ್ತಿರುವ ಆತನ ಧ್ಯಾನ ದಾನ ದಾಕ್ಷಾಣ್ಯವಿಲ್ಲದೆ ಅಧೋಗತಿಗೆ ಕಳಿಸಲಿಕ್ಕೆ ನಿಂತಿರುವ ಈ ಹೆಣ್ಣು ಹಣ್ಣು ಮಣ್ಣು ಅನ್ನುವಂತ ಈ ಮೋಹದ ಬೆನ್ನ ಹತ್ತಿ ತಿರುಗುತ್ತಿರುವಂತ ಈ ದುಸ್ವಾರ್ಥ ನನ್ನ ಮರಳು ಬಂಧುಗಳ ಗತಿ ಏನು? ಏನೇ ಇರಲಿ, ಆ ನನ್ನ ದಾತಾರನ್ನು ದಯಪಾಲಿಸುತ್ತಿರುವ ಆತನ ಧ್ಯಾನ ನಾಮಸ್ಮರಣೆಯನ್ನು ನಾನು ಸದಾ ಸ್ಮರಿಸುತ್ತಾ ಇರುವೆನು. ಯಾಕೆಂದರೆ ಈ ಜನ್ಮಕ್ಕೆ ಸ್ವಲ್ಪವೇ ಆವಿಷ್ಯವಿರುವುದು. ಹೀಗೆ ದೃಶ್ಯ ಮತ್ತು ಹೀಗೆ ಅದೃಶ್ಯ ಆಗುತ್ತಿರುವುದು. ಯಾಕೆಂದರೆ ಈ ಶರೀರ ಅಂದ್ರೆ ಗಾಳಿಗೆ ಇಟ್ಟು ದೀಪ ಇದ್ದ ಹಾಗೆ, ಇದು ಯಾವಾಗ ಆಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಆ ಭಗವಂತನು ನಮಗೆ ಕೊಟ್ಟಿರುವಂತಹ ಈ ಆವಿಷ್ಯ ತೀರುವುದರೊಳಗಾಗಿ ಈ ನಮ್ಮ ಕೊಳ್ಳಿಗೆ ಸುತ್ತಲ್ಪಟ್ಟಂತ ಈ ಜನನ ಮರಣ ಅನ್ನುವಂತ ಈ ಬಹುವಂದನವನ್ನು ಅದು ತಾನಾಗಿಯೇ ಕಳಿಸಿ ಬೀಳಬೇಕು. ಹಾಗೆ ಈ ಕಲಿಯುಗದಲ್ಲಿ ಏನಾದರೂ ಒಂದು ಉಪಾಯ ಇದೆಯೇ ಪುಣ್ಯಾತ್ಮರೇ? ಇದ್ದರೆ ಅದನ್ನು ನಾವು ನೀವೆಲ್ಲರೂ ಕೂಡಿ ಅದನ್ನು ಹುಡುಕಿಕೊಳ್ಳೋಣ. ಈ ನಿಮ್ಮೆಲ್ಲರ ಪ್ರಯತ್ನಕ್ಕೆ ಆ ಬಸವೇಶ್ವರನು ಆತನಲ್ಲಿ ಪ್ರಾರ್ಥಿಸಿಕೊಂಡು ಈಗಲೇ ರಾಜ್ಯ ದರ್ಬಾರಕ್ಕೆ ಹೋಗುತ್ತೇನೆ ಮತ್ತು ಪ್ರಜೆಗಳಾದ ತಮ್ಮೆಲ್ಲರ ಸೇವೆಯನ್ನು ಕೈಗೊಳ್ಳುತ್ತೇನೆ. ಸಂತೋಷದಿಂದಿರುವರು ಅಥವಾ ಯಾವುದಾದ್ರೂ ಒಂದು ಕಷ್ಟದಲ್ಲಿರುವರು, ತಡ ಮಾಡದೆ ಹೇಳು, ಮುಂದೆ ನೋಡುವ. ಮಹಾರಾಜರೇ ಹೇಳ್ತೀನಿ ಕೇಳಿ. ವಿಷಯ ಅದೇನಿರುವುದು ಹೇಳುವಂತ
ಮಂತ್ರಿ ತಮ್ಮ ಹೊಟ್ಟೆಯ ಮಕ್ಕಳಕ್ಕಿಂತಲೂ ಅತಿ ಅಕ್ಕರದಿಂದ ರಕ್ಷಣೆ ಮಾಡುವ ನಿಮ್ಮ ಪ್ರಜಾಪಾಲನೆಯು ದಶ ದಿಕ್ಕುಗಳಲ್ಲಿ ಹಬ್ಬಿರುವುದು. ಯಥಾ ರಾಜ ತಥಾ ಪ್ರಜೆ ಎಂಬಂತೆ ನಿಮ್ಮ ಪ್ರಜೆಗಳಾದರೂ ನಿಮ್ಮ ಮೇಲೆ ಪೂಜೆ ಬುದ್ಧಿಗಳಾಗಿ ನಿಮ್ಮಂತೆ ದಾನ ಧರ್ಮ ಪರೋಪಕಾರಗಳಲ್ಲಿ ನಿರತರಾಗಿರೋರು ಮಂತ್ರೀಶ, ಪ್ರಜರು ಸುಖ ಸಂತೋಷದಿಂದಿರುವರೆಂಬ ಈ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಪರಮ ಸಂತೋಷವಾಯಿತು. ಯಾಕೆಂದ್ರೆ ಯಾವುದೋ ಒಂದು ರಾಜ್ಯ ಉಳಿಯಬೇಕಂದ್ರೆ ಅಥವಾ ಅಳಿಯಬೇಕಂದ್ರೆ ಅದು ಮಂತ್ರಿಗಳಿಂದಲೇ. ಹಿಂದೆ ಕಲ್ಯಾಣ ಪಟ್ಟಣದಲ್ಲಿ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಬಸವಣ್ಣನವರು ಮಂತ್ರಿ ಪದವಿಯಲ್ಲಿ ಇದ್ದಾಗ ಆ ರಾಜ್ಯದಲ್ಲಿರುವಂತ ಪ್ರಜರು ರಾಜನನ್ನು ಕೊಂಡಾಡುತ್ತಾ ಸಂತೋಷದಿಂದಿದ್ದರು. ಆದರೆ ಅದೇ ಆ ಮಂತ್ರಿ ಪದವಿಯನ್ನು ಬಸವಣ್ಣನವರು ತ್ಯಾಗ ಮಾಡಿ ಕೊಂಡಿ ಮಂಚಣ್ಣನವರು ವಹಿಸಿಕೊಂಡಾಗ ಆ ಮಂತ್ರಿಯ ಕುತಂತ್ರದಿಂದ ಕಲ್ಯಾಣದ ಕ್ರಾಂತಿಯೇ ಆಯಿತು ಮತ್ತು ಎಷ್ಟೋ ಜನರ ಶರಣೆಯರ ಜೀವಗಳು ಸಹ ಬಲಿಯಾದವು ಮತ್ತು ಆ ರಾಜ್ಯವು ಹೇಳಲಿಕ್ಕೆ ಹೆಸರಿಲ್ಲದಂತೆ ಹಾಳಾಗಿ ಹೋಯಿತು. ಇರಲಿ, ಈಗ ನಿನ್ನಂಥ ಸ್ವಾಮಿನಿಷ್ಠ ಮಂತ್ರಿ ಸಿಕ್ಕದ್ದು ನನ್ನ ಪುಣ್ಯ ಹಾಗೂ ಈ ನನ್ನ ಪ್ರಜೆಗಳ ಸುಯೋಗ. ಇರಲಿ, ಈಗ ಸ್ನಾನದ ವೇಳೆಯಾಗಿದೆ. ಹಡಪೆಗೆ ನನ್ನ ಕರೆಯಿಸು. ಕ್ಷೌರ ಪೂಜಾದಿಗಳನ್ನು ಮುಗಿಸಿಕೊಂಡು ಭೋಜನಾಲಯಕ್ಕೆ ಹೋಗುವ. ಬಸಪ್ಪ, ಮಹಾರಾಜರ ಕ್ಷೌರವನ್ನು ಮಾಡಿಸಿಕೊಳ್ಳುವ ಸಲುವಾಗಿ ನಿನ್ನನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ. ಬೇಗನೆ ನಡೆ. ಶಿವಚರಣರ ಮೈ ಮೇಲೆ